ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪ್ಯಾರಾಮೀಟ್ರಿಯನ್ ವಾರಿಯರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ನಿನ್ನೆ ನೋಡಿದಂಥ ಕ್ಲಾಸ್ನಲ್ಲಿ ಆ ಸ್ಕ್ವೇರ್ ಬಗ್ಗೆ, ಚೌಕಗಳ ಬಗ್ಗೆ ಕ್ಲಾಸನ್ನು ಎಂಡ್ ಮಾಡಿದ್ವಿ. ಇವತ್ತಿನದಲ್ಲಿ ಏನಪ್ಪ ಅಂತಂದ್ರೆ ಆಯತಗಳ ಬಗ್ಗೆ, ಕೌಂಟಿಂಗ್ ಫಿಗರ್ಸ್. ಇವತ್ತಿಗೆ ಈ ಚಾಪ್ಟರನ್ನು ಕ್ಲೋಸ್ ಮಾಡೋಣ. ಕೌಂಟಿಂಗ್ ಫಿಗರ್ಸ್ನಲ್ಲಿ ಈ ಥರ ಕ್ವಶನ್ಸ್ಗಳು, ಆಯತಗಳ ಬಗ್ಗೆ ಕ್ವಶನ್ಸನ್ನು ನಿನ್ನೆ ಸ್ಕ್ವೇರ್, ಇವತ್ತು ಆಯತಗಳ. ಸೊ ನಿಮಗೂ ನೋಡಿದ ತಕ್ಷಣ ನಿಮ್ಗೆ ಸ್ಕ್ವೇರ್ ಅಂತ ಅನ್ಕೋಬಹುದು. ಸೊ ಈ ಥರನೂ ನಿಮಗೆ ಎಕ್ಸಾಮ್ನಾಗ ಕೊಟ್ಟಿರ್ತಾರೆ ಕ್ವಶನ್ಸ್ಗಳನ್ನು. ನೀವು ಬಿಡಿಸುವಾಗ ಏನಾದರೂ ಸ್ಕ್ವೇರ್ ಅಂತ ಕಿಶಂದ ತಿಳ್ಕೊಂಡು ಬಿಡಿಸ್ತೀರಿ ಅಂತ ಕಿಶಂದ ಈ ಥರ ನಿಮ್ಗೆ ಕ್ವಶನ್ಸನ್ನು ಕನ್ಫ್ಯೂಸ್ ಮಾಡೋಕ್ಕೆ ಕೇಳಿರ್ತಾರೆ. ಅದಕ್ಕೋಸ್ಕರ ಈ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಆದಂಥ ಕ್ಲಾಸ್. ಇದಕ್ಕೆ ಏನೇನು ಡಿಫ್ರೆಂಟ್ ಇದೆ ಅಂತ ತಿಳಿದುಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ಏನೋ ಡೌಟ್ಸ್ ಇದ್ದರೆ ನಿಮ್ಗೆ ಈಗ ಕ್ಲಿಯರಿಟಿಯನ್ನು ಮಾಡ್ತಾ ಹೋಗ್ತೀನಿ. ಎಕ್ಸಾಮ್ನಲ್ಲಿ ಬರುವಂಥ ಕ್ವಶನ್ಸ್ಗಳು ಕೌಂಟಿಂಗ್ ಫಿಗರ್ಸ್ನಲ್ಲಿ ಟೋಟಲ್ ಆಗಿ ಬರುವಂಥವು 1 ಅಥವಾ 2 ಕ್ವಶನ್ಸ್ ಕಂಪಲ್ಸರಿ ಬರ್ತವೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ, ಇನ್ನೂ ಹಿಂದಿನ ವಿಡಿಯೋಗಳನ್ನು ನೋಡಿರಲಿಲ್ಲಪ್ಪ ಅಂತಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ನೆಕ್ಸ್ಟ್ ಹಿಂದಿನ ಹಾಕಿರ್ತಕ್ಕಂಥ ವಿಡಿಯೋಗಳನ್ನು, ರೀಸನಿಂಗ್ ಬಗ್ಗೆ ಅವು ಕ್ಲಾಸ್ಗಳನ್ನು ನೋಡ್ಕೊಳ್ಳಿ. ಸೊ ಇವತ್ತು ನಿಮ್ಗೆ ಎಲ್ಲ RPF ನೋಟಿಫಿಕೇಶನ್ ಕೂಡ ಮಾಡಿದಾರ, ಮತ್ತು ಏರ್ಫೋರ್ಸಲ್ಲಿ XY ಗ್ರೂಪ್ ನೋಟಿಫಿಕೇಶನನ್ನು ಮಾಡಿದಾರ. ಭಾಳಷ್ಟು ನೋಟಿಫಿಕೇಶನ್ ಕೂಡ ರಿಲೀಸ್ ಆಗ್ತಾ ಇದ್ದವು. ಇನ್ನೊಂದಾಗ ಟ್ರೇಡ್ಮನ್ BSF ಟ್ರೇಡ್ಮನ್ ಕೂಡ ರಿಲೀಸ್ ಆಗುತ್ತೆ. ಮತ್ತು SSC GD ಅಂಕಿ ಕ್ಲೋಸ್ ಆಯ್ತು. ಈಗ ಅಪ್ಲಿಕೇಶನ್ನ ಎಕ್ಸಾಮ್ ಪ್ರಿಪ್ರೇಷನನ್ನು ಮಾಡಿರಿ. ಏನಾದರೂ ನಾನು ಡಿಫೆನ್ಸ್ ಇವೇನು ಹೇಳಕತ್ತಿದ್ದೀವಲ್ಲ, ಡಿಫೆನ್ಸ್ಗೆ ಸಂಬಂಧಪಟ್ಟಂಥ SSC ಒಳಗೆ ಸ್ಟೇಟ್ ಗೌರ್ಮೆಂಟ್ದಾಗ ಇಂಥವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ಸ್ಟೇಟ್ ಗೌರ್ಮೆಂಟ್ನಾಗ ಆರಾಮ್ಸಾಗಿ ಕ್ಲಿಯರನ್ನು ಮಾಡಬಹುದು. ಯಾವುದೇ ಒಂದು ನೀವು PC ಎಕ್ಸಾಮ್ ಐತಿ ಟ್ರೈ ಮಾಡಾಕತ್ತಿರಪ್ಪ ಅಂತಂದ್ರೆ ಇಂಥವು ನಾರ್ಮಲ್ ಆದಂಥ ಕ್ವಶನ್ಸ್ಗಳನ್ನು ಅಲ್ಲಿ ಕೇಳ್ತಾರೆ. ಇದಕ್ಕೆ ನಾರ್ಮಲ್ ಇರ್ತಾವೆ. ಅದಕ್ಕೋಸ್ಕರ ಯಾವುದೇ ಒಂದು ನೀವು ಕ್ಲಾಸ್ ಕೇಳ್ತಾ ಇದ್ರಪ್ಪ ಅಂತಂದ್ರೆ ಅದನ್ನು ಕರೆಕ್ಟಾಗಿ ಕೇಳ್ಕೊಡ್ರಿ. ಒಂದು ಸ್ವಲ್ಪ ಅದ್ರ ಬಗ್ಗೆ ಬೇಸರ ಮಾಡಕ್ಕೆ ಹೋಗ್ಬೇಡ್ರಿ. ಜೀವನದಾಗ ಹೇಳ್ತಿದ್ದೆ ನಿಮ್ಗೆ, ಸ್ಟಡಿ ಮಾಡಾಕತ್ತೀರಪ್ಪ ಅಂತಂದ್ರೆ, ಜಾಬಿಗೆ ಟ್ರೈ ಮಾಡಾಕತ್ತೀರಪ್ಪ ಅಂತಂದ್ರೆ ಓದೋದ್ರೊಳಗೆ ಅಭ್ಯಾಸದ ಬಗ್ಗೆ ಯಾವತ್ತೂ ಬೇಸರವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಕೆಲಸದ್ರೊಳಗೆ ಬೇಸರ ಮಾಡ್ಕೊಳ್ರಿ, ಓದೋದ್ರೊಳಗೆ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆದ್ರೆ ಕಷ್ಟಪಟ್ಟ ಕಲಿಯುವಂಥದ್ದೇನೆಲ್ಲ ಇಷ್ಟಪಟ್ಟ ಕಲಿಬೇಕಾಗುತ್ತೆ, ಎಂಜಾಯ್ಮೆಂಟ್ ಮಾಡ್ಕೋತಾನೆ ಕಲಿಬೇಕಾಗುತ್ತೆ. ಸೊ ಓದು 24 ತಾಸು ಬುಕ್ಕ ಹುಡ್ಕೊಂಡು ಕುಂತ್ರೆ ಸಾಧ್ಯ ಇಲ್ಲ. ಯಾವತ್ತೂ ಹೇಳ್ತಾ ಇದ್ದೀನಿ, ಎಂಜಾಯ್ ಮಾಡೋ ಟೈಮ್ನಾಗ ಎಂಜಾಯ್ ಮಾಡಬೇಕು, ಸ್ಟಡಿ ಮಾಡೋ ಟೈಮ್ನಾಗ ಸ್ಟಡಿ ಮಾಡಬೇಕು, ಹೊರಗಡೆ ಅಡ್ಡಾಡೋ ಟೈಮ್ನಾಗ ಅಡ್ಡಾಡಿಕೇಶಂದ ಒಳ್ಳೆ ಯಾವ ರೀತಿ ಇರ್ತೈತಿ ಅದೇ ಥರನಾಗಿ ಬಂದು ನಾವು ಸ್ಟಡಿಯನ್ನು ಮಾಡಬೇಕು. ಸೊ BSF ಟ್ರೇಡ್ಸ್ಮನ್ ಈಗಾಗಲೇ ನಿಮ್ಮ ಸ್ನೇಹಿತರು ಕೂಡ ಫೈನಲಿ ಈಗ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಈ ಸದ್ದ ಜಾಯ್ನಿಂಗ್ ಕೂಡ ಆಗ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿದ ತಕ್ಷಣ ನಿಮಗೂ ಕೂಡ ಅನ್ನಿಸ್ತಿರ್ಬೋದು, ನಾನು ಈ ಸಾರಿ ಕ್ಲಿಯರ್ ಮಾಡಬಹುದಲ್ಲ. ನಿಮ್ಗೆ ಡೈಲಿ ಕ್ಲಾಸ್ಗಳನ್ನು ನೋಡ್ತಾ ಇದ್ರಪ್ಪ ಅಂತಂದ್ರೆ ಆರಾಮ್ಸಾಗಿ ನೀವು ಕ್ಲಿಯರ್ ಮಾಡ್ಬೋದು. ಅದಕ್ಕೇನು ಸಂಬಂಧ ಇಲ್ಲ. ಯಾರು ಇವತ್ತು ಏನೋ ಗೊತ್ತಿಲ್ಲಪ್ಪ ಅಂತಂದ್ರು, ಈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅವ್ರು ಏನೋ SLC ಮುಗಿಸ್ಕಿಸಂದ ಯಾವುದೋ ಒಳ್ಳೆ ಎಜುಕೇಷನ್ ಮಾಡಿಲ್ಲಪ್ಪ ಅಂತಂದ್ರು ಕೂಡ ನಮ್ಮ ಕ್ಲಾಸ್ಗಳನ್ನು ಕೇಳ್ತಾ ಇದ್ರಪ್ಪ ಅಂತಂದ್ರೆ ನೀವು ಆರಾಮ್ಸಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಸ್ನೇಹಿತರೆ. ಸೊ ಇವತ್ತಿನ ಏನಪ್ಪ ಅಂತಂದ್ರೆ, ಈ ಚಿತ್ರದಲ್ಲಿ ಆಯತಗಳ ಸಂಖ್ಯೆ ಎಷ್ಟು? ಈ ಕೆಳಗಿನ ಚಿತ್ರದಲ್ಲಿರುವ ಆಯತಗಳ ಸಂಖ್ಯೆ ಎಷ್ಟು ಅಂತ ಹೇಳಿಸಿಂದ ಕನ್ನಡದಾಗ ಕೇಳ್ತಾರ. ನಿಮ್ಗೆ ಹೌ ಮೆನಿ ಪ್ಯಾರಲಲ್ಸ್ ಇನ್ ಫಿಗರ್ ಅಂತ ಹೇಳಿಸಿಂದ ಆ ಥರನೂ ಇಂಗ್ಲೀಷ್ನಾಗ ಕ್ವಶನ್ಸನ್ನು ಕೇಳ್ತಾರ. ಸೊ ಇವತ್ತಿದನ್ನು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ನಾನು ನಿಮ್ಮಿಂದ ತಿಳಿಸ್ಕೊಡ್ತೀನಿ. ನೀವು ನಾರ್ಮಲ್ ಆಗಿ ಬಿಡಿಸ್ತಾ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಸ್ಕ್ವೇರ್ ಮತ್ತು ಪ್ಯಾರಲ್ ಒಳಗೆ ಡಿಫ್ರೆಂಟ್ ಅದಾವು. ಯಾವತ್ತು ಹೇಳ್ತಾ ಇದೀನಿ ನೋಡ್ಕೊಡ್ರಿ. ಅದ್ರ ನಿಮ್ಗೆ ಸ್ಕ್ವೇರ್ ಯಾವ ಥರ ಇರ್ತಪ್ಪ ಅಂತಂದ್ರೆ ಈ ಸೈಡು ಸೇಮ್, 4 ಸೈಡ್ ಸೇಮ್ ಸೈಜ್ ಇರ್ತೈತಿ, ಅದು ಸ್ಕ್ವೇರ್. ಈ ಸೈಡು ಅಷ್ಟೇ ಇರ್ತೈತಿ, ಈ ಸೈಡು ಅಷ್ಟೇ ಇರ್ತೈತಿ, ಈ ಸೈಡು ಅಷ್ಟೇ ಇರ್ತೈತಿ, ಈ ಸೈಡು ಅಷ್ಟೇ ಇರ್ತೈತಿ. 4 ಸೈಡ್ ಯಾವತ್ತು ಸೇಮ್ ಇರ್ತೈತಲ್ಲ ಅದು ಸ್ಕ್ವೇರ್, ಚೌಕ. ಆಯತ ಅಂತ ಬಂದಾಗ ಇದು ಮತ್ತು ಇದು ಸೇಮ್ ಇರ್ತೈತಿ, ಇದು ಮತ್ತೆ ಬೇರೆ ಇರ್ತೈತಿ, ಅದು ಬೇರೆ ಇದು ಬೇರೆ. ಯಾವತ್ತೂ ಆಯತಗಳಂದ್ರೆ ಈ ಥರ ಬರ್ತಾವೆ. ಈ ಥರ ಕ್ವಶನ್ಸ್ ಅನ್ನು ನಿಮ್ಗೆ ನಾರ್ಮಲ್ ಆಗಿ ಒಂದು ಸ್ವಲ್ಪ ಹತ್ತಿ ಕೊಟ್ಬಿಟ್ರಪ್ಪ ಅಂತಂದ್ರೆ ಡಿಫ್ರೆಂಟ್ ಕಾಣ್ತಿರ್ತೈತಿ. ಬಟ್ ನೀವು ಡಿಫ್ರೆಂಟ್ ಎಕ್ಸಾಮ್ನಾಗ ಹೇಳ್ತಿದ್ದೀನಿ ನಾನು, ನಿಮಗೆ ಕ್ವಶನ್ ಪೇಪರ್ ಕೊಡೋದು ಬೇರೆ, ಅಲ್ಲಿ ಆನ್ಲೈನ್ ಮುಖಾಂತರ ಬರೋದು ಬೇರೆ. ಯಾವ ಥರ ಟೈಪ್ ಮಾಡಿರ್ತಾರ ಅದೇ ಥರ ಎಕ್ಸಾಮನ್ನು ಬಿಡಿಸ್ಬೇಕಾಗುತ್ತೆ. ನೀವು ಹೇಳಿದಂಥ ಅಲ್ಲಿ ಯಾರನ್ನು ಕೇಳಕ್ಕೆ ಸೂಪರ್ವೈಸರ್ ಇರ್ತಾರೆ. ಸೊ ಸರ್ ಇದು ಸ್ಕ್ವೇರನ್ನು ಪ್ಯಾರಲಲ್ ಅಂತ ಕೇಳಿದ್ರೆ ಅವರು ಕೂಡ ನಿಮ್ಗೆ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಕೂಡ ಮಾಡಲ್ಲ. ಅದಕ್ಕೋಸ್ಕರ ನೀವು ಪ್ರಿಪ್ರೇಷನನ್ನು ಮಾಡಕತ್ತೀರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಜಾಸ್ತಿ ಗಮನ ಕೂಡ ಕೊಡಬೇಕಾಗುತ್ತೆ. ಒಂದನೇ ಕ್ವಶನ್ಸ್ ನೋಡ್ಕೊಡ್ರಿ. ಒಂದನೇ ಕ್ವಶನ್ಸ್ ಏನಪ್ಪ ಅಂತಂದ್ರೆ ಯಾವ ಥರ ಇದನ್ನು ಬಿಡಿಸೋದು ಮೆಥಡ್ ಯಾವ ಥರ. ಈ ಥರ ನಿಮ್ಗೆ ಒಂದು ಆಯತ ಇರ್ತೈತಿ, ಡೈರೆಕ್ಟ್ 1 ಅಂತ ಆನ್ಸರ್ ಕೊಟ್ಬಿಡ್ತೀರಿ ನೀವು. ಇದಕ್ಕೆ ಆಪ್ಷನ್ ಒಳಗೆ ಈ ಥರ ಕೊಟ್ಟರೆ ನಾನು ಫಸ್ಟ್ ನಿಮ್ಗೆ ಇದೇ ಎಕ್ಸಾಮ್ನಾಗ ಏನು ಬರಲ್ಲ. ಸೊ ಬೇಸಿಕ್ ಅಂತ ಹೇಳ್ತೀನಿ. ಇದು ಒಂದು ಆಯತ, ಇದು ಒಂದು ಪ್ಯಾರಲಲ್. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ಕೊಡ್ರಿ. 2ನೇ ಕ್ವಶನ್ ಯಾವ ಥರ ಬಿಡಿಸ್ಬೇಕಪ್ಪ ಅಂತಂದ್ರೆ ನೀವು ಬಿಡಿಸುವ ಮೆಥಡ್ ಕೂಡ ಹೇಳ್ತೀನಿ ನೋಡ್ರಿ. ಇಲ್ಲಿ ಈ ಥರ ನೀವು ಹಾಕೋತ ಕುಂತೀರಂದ್ರೆ ಎಕ್ಸಾಮ್ನಾಗ 1, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್
6 7 8 9 ಟೋಟಲ್ ಆಗಿ ಬರುವಂಥ ಎಷ್ಟಪ್ಪ ಅಂತಂದ್ರೆ ಇದರಲ್ಲಿ 9 ಪ್ಯಾರಲಲ್ಗಳ ಆಯತಗಳು ಇದರಲ್ಲಿ ಕಂಡು ಬರ್ತಾವೆ. 9 ಆಯತಗಳು ಕಂಡು ಬರ್ತಾವೆ. ಸೊ ಈಸಿಯಾಗಿ 9 ಆಯತಗಳನ್ನು ನಾವು ಈಸಿಯಾಗಿ ಒಂದು 10 ಸೆಕೆಂಡಿನಲ್ಲಿ ಕಂಡು ಹಿಡಿಯೋದು ಯಾವ ಥರ? ಎಕ್ಸಾಮ್ನಾಗ ಈ ಥರ ಬಿಡಿಸ್ತಾ ಕುಂತಿರಪ್ಪ ಅಂದ್ರೆ 1 ನಿಮಿಷ ಟೈಮಿಂಗ್ ಗೊತ್ತು. ಎಕ್ಸಾಮ್ನಾಗ ಟೈಮಿಂಗ್ ಕೂಡ ಯಾವ ಥರ ಕೊಡ್ತಿದ್ದಾರೆ ಅಂತ ತಕ್ಷಣ ನಿಮಗೂ ಕೂಡ ಗೊತ್ತೈತಿ. ಪ್ರತಿಯೊಂದು ಕ್ವಶನಿಗೆ 1 ನಿಮಿಷಕ್ಕೆ ಟೈಮ್ ಕೊಡಾಗತ್ತಿಲ್ಲ. ಸೊ ಏನೋ ಟ್ರೇಡ್ಸ್ಮನ್ಗಳನ್ನ ಕರಿತಿರ್ತಾರಲ್ಲ ಅವ್ರೊಳಗೆಲ್ಲ 1 ನಿಮಿಷ ಟೈಮಿಂಗ್ ಇರ್ತೈತಿ. ಮತ್ತು ಆರ್ಮಿ ಎಕ್ಸಾಮ್ ಒಳಗೈತಿ ಟೈಮಿಂಗ್ ಭಾಳ ಇರ್ತೈತಿ, ಆರಾಮ್ಸೆಗೆ ಬಿಡಿಸ್ಬಹುದು. ಇಲ್ಲಿ ಆ ಥರ ಇರಲ್ಲ. SSC ಒಳಗೆ ಈಗೆಲ್ಲ ಕಾಂಪಿಟೇಷನ್ ಹೆವಿಯೆಸ್ಟ್ ಆಗತೈತಿ. ಆನ್ಲೈನ್ ಮುಖಾಂತರ ಎಕ್ಸಾಮ್ ನಡೆಸ್ತಾ ಇದಾರಲ್ಲ, ಕಡಿಮೆ ಟೈಮನ್ನು ಕೊಡ್ತಾ ಇದ್ದಾರೆ. ನೀವು ಆನ್ಲೈನ್ ಈಗ ನಮ್ಗೆ ಒಂದು ರಫ್ ಶೀಟನ್ನು ಕೊಟ್ಟು ಕಿಸಿಂದ, ಈಗ ನಮ್ಗೆ ರಫ್ ಶೀಟ್ ಕೊಟ್ಟು ಕಿಸಿಂದ ಕ್ವಶನ್ ಪೇಪರನ್ನು ಕೊಟ್ಟರಿಂದ OMR ಶೀಟ್ನಾಗ ಆರಾಮ್ಸೆಗೆ ನೀವು ಬಿಡಿಸ್ಬೋದು. ಯಾಕೆಂದ್ರೆ ಅಷ್ಟು ಅದು ನಾವು ಪ್ರಾಕ್ಟೀಸ್ ಅದೇ ಥರ ಮಾಡಿರ್ತೀವಿ. ಅದಕ್ಕೋಸ್ಕರ ಅದು ನಮ್ಗೆ ಈಸಿ ಆಗುತ್ತೆ. ಕಂಪ್ಯೂಟರ್ ಮುಖಾಂತರ ಎಕ್ಸಾಮ್ ಬಂದ ತಕ್ಷಣ ನಮ್ಗೆ ಟಫೆಸ್ಟ್ ಅನಿಸ್ತತಿ. ಅದಕ್ಕೋಸ್ಕರ ಅದನ್ನು ಟಫ್ ಮಾಡ್ಕೋಬಾರ್ದು. ಅಂದ್ರೆ ಯಾವ ಥರ ಮಾಡ್ಬೇಕು ನಾವು? ಮೊಬೈಲ್ನಲ್ಲಿ ಕೂಡ ಯಾವ ಥರ ಮಾಡಬೇಕು? ಮೊಬೈಲ್ನಲ್ಲಿ ಕೂಡ ಮಾಕ್ ಟೆಸ್ಟ್ ಅಂತ ಬರ್ತಾವೆ ಫ್ರೀಯಾಗಿ. ಮಾಕ್ ಟೆಸ್ಟ್ಗಳನ್ನು ಆಡ್ತಾರೆ. ಅಂದರೆ ನಿಮಗೆ ಯಾವ ಥರ ಟೈಮನ್ನು ಕವರ್ ಮಾಡ್ಕೋಬೇಕು ಅಂತ ತಕ್ಷಣ ಅಲ್ಲಿ ಕೂಡ ಗೊತ್ತಾಗುತ್ತೆ. ಸೊ 2ನೇ ಕ್ವಶನ್ ನೋಡ್ಕೊಡ್ರಿ. ಇದನ್ನು ಈಸಿಯಾಗಿ ಬಿಡಿಸೋಣ. ಈಗ ಈಸಿಯಾಗಿ ಬಿಡಿಸುವ ಮೆಥಡ್ ಯಾವ ಥರ ಅಂತಂದ್ರೆ, ಇಲ್ಲಿ ನಾನು ನಿನ್ನೆ ಆ ಸ್ಕ್ವೇರ್ ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೆ, ಅದರ ಪ್ಯಾಟರ್ನಲ್ಲಿ ಯೂಸ್ ಆಗಲ್ಲ. ಅಲ್ಲಿ ಇಂಟು ಮಾಡ್ತಿದ್ವಿ. ಇಲ್ಲಿ ಯಾವ ಥರ ಮಾಡ್ಬೇಕು ನೋಡ್ಕೊಡ್ರಿ. ಇಲ್ಲಿ 1 2 ಅಂತ ಹಾಕೊಡ್ರಿ, ಮತ್ತು ಕಾಲಮ್ ಮತ್ತು ರೋ ಇಲ್ಲಿ 1 2 ಅಂತ ಹಾಕೊಡ್ರಿ. ಇದನ್ನ ಹಾಕೊಂಡ ತಕ್ಷಣ ಯಾವ ಥರ ಮಾಡ್ಬೇಕು ಇದು ನೋಡ್ಕೊಡ್ರಿ. 1 + 2 ಕೂಡಿಸಿದಾಗ ಎಷ್ಟಾಯ್ತಪ್ಪ ಅಂದ್ರೆ 3 ಆಯಿತು. ನೆಕ್ಸ್ಟ್ ಅದೇ ಥರನಾಗಿ ಇದನ್ನು ಕೂಡ ಕೂಡಿಸ್ಬೇಕು. 1 + 2 ಅನ್ನು ಕೂಡಿಸಿದಾಗ ಅದು ಎಷ್ಟಾಗುತ್ತೆ? 1 + 2 ಕೂಡಿಸಿದಾಗ 3 ಆಯಿತು. ಈ 3 ಎರಡು 3 ಅದಾವಲ್ಲ, ಇವನ್ನ ಇಂಟು ಮಾಡಬೇಕು. 3 × 3 ಮಾಡಿದಾಗ ಎಷ್ಟು ಬರ್ತಪ್ಪ ಅಂತಂದ್ರೆ 9 ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಬರ್ತೋ ಇಲ್ಲೋ? ನಾವು ಫಸ್ಟಿಗೆ ಮಾಡಿದಂಥ ನೀವು ಮಾಡುವ ಮೆಥಡ್ನಲ್ಲಿ ಕೂಡ 9 ಬಂದಿತ್ತು. ಈಗ ಶಾರ್ಟ್ಕಟ್ ನಾವು ಒಂದು 30 ಸೆಕೆಂಡ್ನಲ್ಲಿ ಕೂಡ 9 ಆನ್ಸರನ್ನು ತಂದ್ವಿ. 30 ಸೆಕೆಂಡನ್ನು ಭಾಳ ಆಗ್ತದಕ್ಕೆ. ಸೊ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತ ತಕ್ಷಣ ಅಷ್ಟು ಟೈಮಿಂಗ್ ಅಂತ. ನಿಮಗೆ ಯಾರ್ಯಾರಿಗಾದರೂ ತಿಳಿಲಿಲ್ಲಪ್ಪ ಅಂತಂದ್ರೆ ಒಳ್ಳೆ ಕ್ಲಾಸ್ಗಳನ್ನು ನೋಡ್ತಾ ಇರಿ. ಹೊಳ್ಳಿ ಬ್ಯಾಕ್ ಬಂದ ಅದೇ ಕ್ಲಾಸನ್ನು ಅದೇ ಆ ಕ್ವಶನ್ ನಿಮಗೆ ಬರೋ ಮಟ್ಟನು ಹೊಳ್ಳಿ ಅದನ್ನು ನೋಡ್ತಾ ಇರಿ. ಯಾಕಂದರೆ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಪ್ರತಿಯೊಂದು ಕ್ಲಾಸ್ಗಳನ್ನ ಡೌನ್ಲೋಡ್ ಮಾಡಿರಿ. ಡೌನ್ಲೋಡ್ ಮಾಡೋಕೆ ನಿಮ್ಮ ಹತ್ರ ಸ್ಟೋರೇಜ್ ಇರಲಿಲ್ಲಪ್ಪ ಅಂತಂದ್ರೆ ಒಳ್ಳೆ ಡೈಲಿ ಸರ್ಚ್ ಮಾಡಿ ಆ ಕ್ಲಾಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಎನಿ ಟೈಮ್ ನಿಮ್ಗೆ ಬಂದೇ ಬರ್ತಾವೆ. ಯಾವುದೇ ಒಂದು ಹಾಕಿದ್ರಪ್ಪ ಅಂತಂದ್ರು ಎನಿ ಟೈಮ್ ಬರತ್ತವೆ. ಅದೇ ಥರನಾಗಿ 3ನೇ ಕ್ವಶನ್ಸನ್ನು ನೋಡ್ಕೊಳ್ಳೋಣ. 3ನೇ ಕ್ವಶನ್ಸ್ ಯಾವ ಥರ ಇದೆ? ಸೊ ಇದಕ್ಕೆ ಡಿಫ್ರೆಂಟ್ ಇದೆಯಾ? ಇಲ್ಲ ಅಂತ ತಕ್ಷಣ ಸೊ 4ನೇದು ಬಿಡಿಸ್ರಿ. ನೀವು 4ನೇದು ಯಾರಾದರೂ ನಿಮಗೆ ಬಿಡ್ಸಕ್ಕೆ ಬಂದಿತ್ತಪ್ಪ ಅಂತಂದ್ರೆ ಈಗ ಆಲ್ರೆಡಿ 4ನೇ ಕ್ವಶನನ್ನು ಬಿಡಿಸ್ಕೊಳ್ಳಿ. ಸೊ 3ನೇ ಕ್ವಶನು ಅದೇ ಮೆಥಡನ್ನು ಯೂಸ್ ಮಾಡಬೇಕಾಗುತ್ತಾ? ಅದೇ ಮೆಥಡನ್ನು ಯಾವ ಥರ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ನೋಡ್ಕೊಳ್ಳಿ. 1 2 3 1 2 3 ಟೋಟಲ್ ಆಗಿ ಇಲ್ಲಿ 3 ರೋ ಮತ್ತು 3 ಕಾಲಮ್ಗಳು ಬಂದಿದ್ದಾವೆ. ಇದನ್ನು ಕೂಡ ಯಾವ ಥರ ಬಿಡಿಸ್ಬೇಕಪ್ಪ ಅಂತಂದ್ರೆ ಇದನ್ನು ಸೇಮ್ ಇದೇ ಮೆಥಡನ್ನು ಯೂಸ್ ಮಾಡ್ಕೊಡ್ರಿ. ಇಲ್ಲಿ ನೀವು ಈ ಥರ ಯೂಸ್ ಮಾಡಕತ್ತೀರಪ್ಪ ಅಂತಂದ್ರೆ ಭಾಳಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ. ಇದನ್ನೇ ಯೂಸ್ ಮಾಡ್ಕೊಡ್ರಿ. 1 2 3 ಕೂಡಿಸ್ರಿ. 1 + 2 + 3 ಕೂಡಿಸಿದಾಗ ಎಷ್ಟಾಯ್ತಪ್ಪ ಅಂದ್ರೆ ಇದು 6 ಆಯಿತು. ಇದೇ ಥರನಾಗಿ ಇದನ್ನು ಕೂಡಿಸಿ 1 + 2 + 3 1 + 2 + 3 = 6. 6 × 6 ಇಂಟು ಮಾಡಿದಾಗ ಎಷ್ಟಾಯ್ತಪ್ಪ ಅಂತಂದ್ರೆ 36 ಆಯಿತು. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ 36. ಸೊ 36 ಯಾವ ಥರ ಬರುತ್ತೆ? 36ನ್ನು ಕಂಡು ಹಿಡಿಯೋಣ. ಈಗ ಯಾವ ಥರ ಬರುತ್ತೆ ಅಂತ ಹೇಳಿಂದ ಇಲ್ಲಿ ನೋಡ್ಕೋಬೋದು. 1 2 3 4 5 6 7 8 9 ಟೋಟಲ್ 9 ಸಿಕ್ಕು. ಈಗ ನಮಗೆ 9 ಸಿಕ್ಕಾವಂದ್ರೆ ನೆಕ್ಸ್ಟ್ ಉಳಿದದ್ದನ್ನು ಯಾವ ಥರ ಹುಡುಕ್ಬೇಕಾಗುತ್ತೆ? ಸೊ ನೋಡ್ಕೊಳ್ಳಿ. 1 ನೆಕ್ಸ್ಟ್ 2 ನೆಕ್ಸ್ಟ್ ಇಲ್ಲಿ 2 ಇಲ್ಲಿ 2 ಇಲ್ಲಿ 2 6 ನೆಕ್ಸ್ಟ್ ಟೋಟಲ್ ಆಗಿ ಇಲ್ಲಿ 6 ಸಿಕ್ಕು. ನೆಕ್ಸ್ಟ್ ಮತ್ತೆ ಇಲ್ಲಿ ಬರ್ತಾವೆ. ಮತ್ತೆ ನೋಡ್ಕೊಳ್ರಿ. ಇಲ್ಲಿ 1 ಇಲ್ಲಿ 2 ಇಲ್ಲಿ 1 ಇಲ್ಲಿ 2 +4 ನೆಕ್ಸ್ಟ್ ಮತ್ತೆ ಇಲ್ಲಿ ಬರ್ತಾವೆ. ಅವನು ಕೂಡ ನೋಡ್ಕೊಳ್ರಿ. ಇಲ್ಲಿ ಟೋಟಲ್ ಆಗಿರುವಂಥದ್ದು 1 2 3 ಇಲ್ಲಿ ಕೂಡ +3 ಬಂದು ಈಗ ನಿಮ್ಗೆ 3 ಬಂದು ಟೋಟಲ್ ನೀವು ಎನ್ಸ್ಕೊಳ್ರಿ. ಇನ್ನೂ ಅದಾವು ಎಷ್ಟಾಗುತ್ತಪ್ಪ ಅಂತಂದ್ರೆ ನಿಮ್ಗೆ 6 10 10 1 20 20 22 ಆಯ್ತು. 22 ಅಂತಂದ್ರೆ ಇನ್ನೂ ನಿಮ್ಗೆ ಭಾಳಷ್ಟು ಬರ್ತಿರ್ತಾವೆ. ಸೊ ಯಾವ ಥರ ಬರ್ತಾವ ಅಂತ ತಕ್ಷಣ ನಿಮ್ಗೆ ಇಮ್ಯಾಜಿನೇಷನ್ ಸೀರಿಯಲ್ ವೈಸ್ ಹಾಕೋತ ಹೋದ್ನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ ಹಾಕಿದಾಗ ಇಲ್ಲಿ 1 ಆಯಿತು. ಮತ್ತು ನೆಕ್ಸ್ಟ್ ಇದೇ ಥರನಾಗಿ ಇಲ್ಲಿ 1 ನೆಕ್ಸ್ಟ್ ಇದೇ ಥರನಾಗಿ ಇಲ್ಲಿ 1 ನೆಕ್ಸ್ಟ್ ಇಲ್ಲಿ 1 ಈ ಥರ ಎಲ್ಲ ಹಾಕೋತ ಹೋಗಿ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನಿಮ್ಮದೇ ಆದಂಥ
ಒಂದು ರಫ್ ಶೀಟನ್ನ ತೊಗೊಳ್ರಿ. ರಫ್ ಶೀಟನ್ನ ತೊಗೊಂಡ್ಕಿಸಿಂದ ಸೊ ಬೇರೆ ಬೇರೆ ಇಂಕನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಫ್ ಶೀಟನ್ನ ತೊಗೊಂಡ್ಕಿಸಿಂದ ಈ ಥರ ಎಲ್ಲ ನೀವು ಬಿಡಿಸ್ಕೊತ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಕೂಡ ನಿಮ್ಗೆ 36 ಬಂದೇ ಬರ್ತಾವೆ. ಬರ್ಲಾರ್ಗೆ ಯಾರಿಗಾರು ಎಂತಪ್ಪ ಅಂತಂದ್ರೆ ಕಮೆಂಟ್ ಹಾಕ್ರಿ. ನಿಮಗೆ ಏನಾದರೂ ಇದರಲ್ಲಿ ನೀವು ಬಿಡಿಸಿದ ಮೆಥಡ್ ಪ್ರಕಾರ 36 ಏನಾದರೂ ಬರಲಿಲ್ಲಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟನ್ನು ಹಾಕ್ರಿ. ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ. ಸೊ ಈಗ ನಾವು ಈಸಿಯೆಸ್ಟ್ ಮೆಥಡ್ದಾಗ ಬಿಡಿಸಿದಾಗ 36ಕ್ಕೆ ಬಂದಾಯಿತು. ನೆಕ್ಸ್ಟ್ ಅದೇ ಥರನಾಗಿ 4ನೇ ಕ್ವಶನನ್ನು ಯಾವ ಥರ ಬಿಡಿಸ್ಬೇಕು, 4ನೇ ಕ್ವಶನ್ನು ಅದೇ ಥರ ಬಿಡಿಸಿದ್ರೆ ಆನ್ಸರ್ ಬರುತ್ತಾ? ಸೊ ನೋಡ್ಕೊಳ್ಳಿ. ಈಗ 1 2 3 4 1 2 3. ಸೊ ಇದನ್ನು ಕೂಡ ಪ್ಲಸ್ ಮಾಡಬೇಕು. ಯಾವ ಥರ ಪ್ಲಸ್ ಮಾಡಬೇಕಪ್ಪ ಅಂದ್ರೆ 1 + 2 + 3 ಇಲ್ಲಿ ಪ್ಲಸ್ ಮಾಡ್ಕೊಳ್ರಿ. ಎಷ್ಟಾಗುತ್ತಪ್ಪ ಅಂತಂದ್ರೆ ಇಲ್ಲಿ 4 4 4 8 10. ಸೊ ಟೋಟಲ್ ಆಗಿ 10 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ರಿ 3 3 + 2 + 1 3 3 6 10 10 10 × 6 = 60 ಪ್ಯಾರಲಲ್ ಕಂಡು ಬರ್ತಾವೆ. ಇದರಲ್ಲಿ 60 ಆಯತಗಳು ಕಂಡು ಬರ್ತಾವೆ. ಸೊ ಯಾವ ಥರ ಕಂಡು ಬರ್ತಾವೆ ಅಂತ ಹೇಳಿಂದ ನೀವು ರಫ್ ಶೀಟನ್ನ ತೊಗೊಳ್ರಿ. ಅದ್ರ ಬಗ್ಗೆ ನೀವು 60 ಆಯತಗಳನ್ನು ಹುಡುಕ್ಬೇಕಂದ್ರೆ ಎಕ್ಸಾಮ್ನಾಗ ಟೈಮಿಂಗ್ ಎಷ್ಟು ಹೋಗುತ್ತೆ ವಿಚಾರ ಮಾಡಿರಿ. ನೀವು 60 ಆಯತಗಳನ್ನು ನೀವು ಕಂಡು ಹುಡುಕ್ಬೇಕಂದ್ರೆ ಎಕ್ಸಾಮ್ನಾಗ ನಿಮ್ಗೆ 10 ನಿಮಿಷ ಅಲ್ಲೇ ಹೋಗಿಬಿಡ್ತದೆ. 60 ಆಯತಗಳನ್ನು ಹುಡುಕೋದ್ರಾಗ ಒಂದೊಂದು ಆಯತಗಳನ್ನ ಒಂದೊಂದು ನಿಮಿಷ ಹುಡ್ಕೊತ ಹೋಗ್ಬಿಟ್ಟು ಒಂದೊಂದು ಸೆಕೆಂಡ್ ಅಂತಂದ್ರೆ ನಿಮ್ಗೆ ಎಷ್ಟು ಟೈಮಿಂಗ್ ಹೋಗುತ್ತೆ, ಭಾಳ ಟೈಮಿಂಗ್ ಹೋಗುತ್ತೆ ಆಯತಗಳನ್ನು ಹಾಕಕ್ಕೆ. ಸೊ ಎಕ್ಸಾಮ್ನಾಗ ನಿಮ್ಮ ರಫ್ ಶೀಟ್ ಇರಾಗಿಲ್ಲ. ನಿಮ್ಮ ರಫ್ ಶೀಟ್ ಈ ಥರ ನೀವು ರಫ್ ಶೀಟ್ನಾಗ ಚಿತ್ರ ತಗೊಂಡು ಅಲ್ಲಿ ಆಯತಗಳನ್ನು ಹಾಕೋತ ಹೊಂಟ್ರಿಪ್ಪ ಅಂತಂದ್ರೆ ಎಷ್ಟು ಟೈಮ್ ಎಷ್ಟಾಗುತ್ತೆ ಹೇಳ್ರಿ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕಲಿತೀವಪ್ಪ ಅಂತಂದ್ರೆ ಅದನ್ನು ಈಸಿಯಾಗಿ ಸ್ವೀಟ್ ಆ್ಯಂಡ್ ಸ್ಮಾರ್ಟಾಗಿ ಕಲಿಬೇಕು. ಯಾವತ್ತೂ ಯಾವುದೇ ಒಂದು ಅದ್ರ ಬಗ್ಗೆ ಪ್ರಿಪ್ರೇಷನನ್ನು ಮಾಡ್ತಿದ್ದೀವಪ್ಪ ಅಂತಂದ್ರೆ ಅದನ್ನು ಬೋರಾಗಿ ತೊಗೋಬಾರ್ದು. ಯಾವುದೇ ಒಂದು ಕಲಿತಿದ್ದೀವಪ್ಪ ಅಂತಂದ್ರೆ ಅದನ್ನು ಈಸಿಯಾಗಿ. ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ ಕುಂತ್ಕೊಂಡು ಕೇಸಿಂದ ನೀವು ಒಂದು 4-5 ಮುಂದೆ 3 ಜನ ಇದ್ದೀರಿ ಅಂತ ತಿಳ್ಕೊರು. 3 ಜನಗಳ ಕುಂತ್ಕೊಂಡು ಕೇಸಿಂದ ಇಂಥದ್ದೊಂದು ಕ್ವಶನ್ಸ್ ಹುಡುಕೋರು. ಎಲ್ಲರೂ ಗೂಗಲ್ನಾಗ ಆದ್ರೂ ಸಿಗ್ತೈತಿ, ಎಲ್ಲಾದ್ರೂ ಸಿಗ್ತೈತಿ. ಆ ಕ್ವಶನ್ಸನ್ನು ಹುಡ್ಕೊಂಡ ಒಂದೇ ಕ್ವಶನ್ ಹುಟ್ಟರು ಸೇಮ್ ಟೈಮಿಂಗ್ ಹಚ್ಚಿರಿ. ಈ ಕ್ವಶನ್ಸನ್ನು ಯಾರು ಜಲ್ದಿ ಬಿಡಿಸ್ತಾರ ಇಂಥ ರೀಸನಿಂಗ್ ಅನ್ನೋದು ಇದೇ ಥರ. ಯಾಕಂದರೆ ನಿದ್ದೆ ಬರುವಾಗ ನಿದ್ದೆ ನಿದ್ದೆ ಕೆಡಿಸ್ಬಿಡೋದು. ಅಂದ್ರೆ ಬೆಳತನೂ ಇಂಥ ಬಿಡಿಸ್ಕೊತ ಕುಂದ್ರಪ್ಪ ಅಂತಂದ್ರೆ ನಿಮ್ಗೆ ನಿದ್ದೆ ಬರಲ್ಲ. ನಿದ್ದೆ ಬರುವ ಟೈಮ್ನಾಗ ಇಂಥವೆಲ್ಲ ಬಿಡಿಸ್ಕೊತ ಕುಂದ್ರಿ. ಅಂದ್ರೆ ನಿಮ್ಗೆ ಉಳಿದ ಟೈಮ್ನಾಗ ಡೇ ಇರ್ತಲ್ಲ, ಡೇ ಟೈಮ್ನಾಗ ನೀವು ಆರಾಮ್ಸೆ ಮೈಂಡ್ ಫ್ರೀ ಇದ್ದಾಗ ಇಂಥವೆಲ್ಲ ಇಂಗ್ಲೀಷು ಮತ್ತು GK ಇಂಥವನ್ನ ಸ್ಟಡಿ ಮಾಡಿರಿ. ರಾತ್ರಿ ನಿದ್ದೆ ಬರೋ ಟೈಮ್ನಲ್ಲಿ ನಿದ್ದೆ ಬರಾಕತ್ತೈತಪ್ಪ ಅಂತಂದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗನ್ನು ಹುಡ್ಕೊಂಡು ಕುಂದ್ರಿ. ನಿಮ್ಗೆ ನೈಟ್ ಪೂರ್ತಿನೂ ನಿದ್ದೆಯನ್ನು ವೇಸ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಸ್ಟಡಿ ಮಾಡಕತ್ತೀರಪ್ಪ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ. ಈ ನಿಮ್ಗೆ ಕೌಂಟಿಂಗ್ ಫಿಗರ್ಸ್ ಬಗ್ಗೆ ಇವತ್ತಿಗೆ ಎಂಡ್ ಆಯ್ತು. ನಾಳೆ ಚಾಪ್ಟರ್ನ ನಿಮ್ಗೆ ಅದನ್ನು ಕೂಡ ಇಂಪಾರ್ಟೆಂಟಾಗಿ ಎಕ್ಸಾಮ್ನಲ್ಲಿ ಬೀಳುವಂಥ ಚಾಪ್ಟರನ್ನು ಕೊಡ್ತಾ ಇರ್ತೀನಿ. ಸೊ ನಿಮಗೇನಾದರೂ ಯಾವ ಚಾಪ್ಟರ್ ಬೇಕು ಅನ್ನೋದನ್ನು ಕಮೆಂಟನ್ನು ಹಾಕ್ರಿ. ಕಮೆಂಟ್ ಬಾಕ್ಸ್ನಾಗ ಯಾರ್ಯಾರಿಗೆ ಕಮೆಂಟ್ ಯಾವ ಚಾಪ್ಟರ್ ಬೇಕಾಗುತ್ತೆ ನೋಡಿ ಅದನ್ನು ಕಮೆಂಟ್ ಮಾಡಿರಿ. ಸೊ ಎಲ್ಲರದು ನೋಡ್ಕೇಸಿಂದ ನಂದೇ ಆದಂಥ ಒಂದು ಸಪ್ರೇಟಾಗಿ ನಿಮ್ಗೆ ಎಕ್ಸಾಮ್ಗೆ ಯಾವುದೋ ಒಂದು ಈಸಿ ಆಗುತ್ತೆ. ಸೊ ಎಕ್ಸಾಮ್ನಲ್ಲಿ ಬೀಳುವಂಥ ಕ್ವಶನ್ಸ್ಗಳು ಯಾವ ಅಂತ ಹೇಳಿಸಿಂದ ಆ ಚಾಪ್ಟರ್ನ ನಾನು ನಾಳೆ ಕ್ಲಾಸ್ನಲ್ಲಿ ಕೂಡ ನಿಮ್ಗೆ ಮಾಡಿ ಹಾಕ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಗ್ರೂಪ್ಗೆ ನಮ್ಮ ಟೀಮಿಗೂ ಕೂಡ ಸಪೋರ್ಟನ್ನು ಮಾಡಿ. ನಿಮಗೆ ಸರ್ಸ್ಗಳು ಡೈಲಿ ಕ್ಲಾಸ್ಗಳನ್ನು ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ಸೊ ಎಲ್ಲ ಕ್ಲಾಸ್ಗಳನ್ನ ನೋಡಿರಿ. ಪ್ರತಿಯೊಂದು ಒಂದಕ್ಕೊಂದು ಮಿಸ್ ಮಾಡಲಾರ್ದೇ ಕ್ಲಾಸ್ಗಳನ್ನ ನೋಡ್ತಾ ಇದ್ದೀರಪ್ಪ ಅಂತಂದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಆ ಕ್ಲಾಸ್ ಬಿಡೋದು ಆ ಕ್ಲಾಸ್ ನೋಡೋದು ಮಾಡಿದ್ರಪ್ಪ ಅಂತಂದ್ರೆ ಯಾವ ಕ್ಲಾಸು ಅರ್ಥ ಆಗಲ್ಲ ಸ್ನೇಹಿತರೆ. ಯಾವತ್ತೂ ಒಂದು ಪ್ರಿಪ್ರೇಷನ್ನ ಮಾಡ್ತಿದ್ದೀವಪ್ಪ ಅಂತಂದ್ರೆ ಒಂದಕ್ಕೊಂದು ಜಾಯಿಂಟ್ ಇರ್ತಾವೆ, ಒಂದಕ್ಕೊಂದು ಲಿಂಕ್ ಇರ್ತಾವೆ ಕ್ಲಾಸ್ಗಳನ್ನು. ಆ ಕ್ಲಾಸ್ಗಳನ್ನು ನೋಡ್ತಾ ಇರಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಹೇಳ್ತಾ ಇದ್ದೀನಿ, ಹಿಂದಿನ ಕ್ಲಾಸ್ಗಳನ್ನು ನೋಡ್ತಾ ಇರಿ. ಪ್ರತಿಯೊಂದು ನೀವು RPF ನೋಟಿಫಿಕೇಶನ್ ಮಾಡಿದ್ರೆ ಅವತ್ತೆಲ್ಲ ಕ್ಲಾಸ್ಗಳನ್ನು ಗೊತ್ತಾಗ್ತಿರ್ತಾವೆ. ಯಾರಾದರೂ ಹಂಗೆ ಲೈಕ್ ಮಾಡಿರಿ. ಈ ವಿಡಿಯೋನ ಎಲ್ಲರಿಗೂ ತಲುಪುವಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಅದೇ ಒಂದು ನಮ್ಮ ರಿಕ್ವೆಸ್ಟ್. ನೀವು ಎಷ್ಟು ಸಪೋರ್ಟನ್ನು ಮಾಡ್ತಾ ಇರ್ತೀರಿ ನಾವು ಕೂಡ ನಿಮಗೆ ಹುಮ್ಮಸದಿಂದ ಇನ್ನೊಟ್ಟು ಹೇಳಬೇಕು ಅಂತ ಹೇಳಿಸಿಂದ ನಮಗೂ ಕೂಡ ಜೋಶ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟರೆ ಅಂದರೆ ಡೈಲಿ ಹಾಕುವಂಥ ಕ್ಲಾಸಸ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಬರೋಣ. ನೋಡಿದ್ದಕ್ಕೆ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್.